ನಮಸ್ತೆ, ನಿಮ್ಮ ಹೆಸರು? ಹೆಸರು ಗೀತಾ ದಾಸ್. ಓಕೆ, ಎಷ್ಟು ವರ್ಷದಿಂದ ನೀವು ಇಲ್ಲಿದ್ರಿ? ನಾವು ಮದುವೆಯಾಗಿ 37 ವರ್ಷ ಆಯ್ತು. ಅಷ್ಟು ಇಲ್ಲಿ ಇದ್ದೇವೆ 37 ವರ್ಷದಿಂದ. 37 ವರ್ಷದಿಂದ ಧರ್ಮಸ್ಥಳ ಗ್ರಾಮಸ್ಥಳ. ಓಕೆ, ಇತ್ತೀಚೆಗೆ ಧರ್ಮಸ್ಥಳದ ಬಗ್ಗೆ ಆಗ್ತಾ ಇರುವಂತಹ ಒಂದಷ್ಟು ಅಪಪ್ರಚಾರಗಳನ್ನೆಲ್ಲ ನೋಡಿದಾಗ ಧರ್ಮಸ್ಥಳದ ಸ್ಥಳೀಯ ಮಹಿಳೆಯಾಗಿ ನಿಮಗೆ ಏನನ್ಸುತ್ತೆ? ನಮಗೆ ತುಂಬ ಬೇಸರ ಆಗ್ತದೆ. ಈ ರೀತಿ ಎಲ್ಲ ಇಂಥ ಸ್ಥಳಕ್ಕೆ ಆಗಬಾರ್ದು. ಈಗ 35 ವರ್ಷದಿಂದ ಇಲ್ಲಿ ಎಲ್ಲ ಬೇಡದ್ದೆಲ್ಲ ಹೇಳ್ತಾರೆ. ಅಂಥದ್ದೆಲ್ಲ ಇದ್ದರೆ ನಾವು ಇಷ್ಟು ವರ್ಷ ಆಯಿತು ಬಂದು, ನಮಗೆಲ್ಲ ನಾವು ಆ ನೇತ್ರಾವತಿ ದಡದಲ್ಲೇ ಇರೋದು. ನಾವು ಸಹ ಇರ್ತಿರ್ಲಿಲ್ಲ. ಈಗ ಬರುವ ಹೇಳುವ ರೀತಿಯೆಲ್ಲ ನೋಡಿದರೆ ನಮಗೆ ಅಂಥ ಇದು ಏನು ಇಲ್ಲಿ ಗೊತ್ತಾಗೋದಿಲ್ಲ. ಎಲ್ಲ ಸುಮ್ಮನೆ ಹೇಳುದು. ಇಲ್ಲಿ ಎಲ್ಲ ಒಳ್ಳೆ ಇದು ಉಂಟು. ನಮಗೂ ತುಂಬ ನೋವಾಗ್ತದೆ, ನಮಗೆ ಮನಸ್ಸಿಗೆ ಬೇಜಾರಾಗ್ತದೆ. ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಬೇಡದವರು ಎಲ್ಲ ಏನೇನು 12 ವರ್ಷದಿಂದ ಹೇಳ್ತಾ ಇರ್ತಾರೆ, ಬೈತಾ ಇರ್ತಾರೆ. ಆದರೆ ಅವರ ಬಗ್ಗೆ ಯಾರು ಆ್ಯಕ್ಷನ್ ತಗೊಳ್ಳೋದಿಲ್ಲ. ಈಗ ಒಂದು ನಮ್ಮ ಇಲ್ಲಿ ಏರಿಯಾದಲ್ಲಿ ಇರುವವರು ಒಂದು ಸಣ್ಣ ಪುಟ್ಟ ಆದರೆ ಅದಕ್ಕೆಲ್ಲ ಬರ್ತಾರೆ ಪ್ರಶ್ನೆ ಮಾಡಲಿಕ್ಕೆ. ಬೇರೆ ಕೆಟ್ಟದನ್ನು ಮಾಡುವವರಿಗೆ ಯಾರು ಈಗ ಶಿಕ್ಷೆ ಕೊಡುವುದಿಲ್ಲ, ಒಳ್ಳೆಯವರಿಗೆ ಶಿಕ್ಷೆ ಕೊಡುದು ಅಷ್ಟೇ. ಇಲ್ಲಿ ಆಟೋದವರ ಮೇಲೂ ಕೂಡ ಸಾಕಷ್ಟು ಆಪಾದನೆಗಳನ್ನ ಮಾಡ್ತಾರೆ. ನೀವು ಕೂಡ 30 ವರ್ಷದಿಂದ ಇದ್ದೀರಿ ಅಂತ ಹೇಳ್ತಿದ್ದೀರಿ. ಆಟೋ ಎಲ್ಲ ಕಡೆ ಒಂದು ಆಟೋದವರು ಕರ್ಕೊಂಡು ಹೋಗ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಇಲ್ಲಿ ನೀವು 12 ಗಂಟೆ 2 ಗಂಟೆ ರಾತ್ರಿಗೂ ನಾವು ಅಂಗಡಿ ಬಂದ್ ಮಾಡಿ ಮನೆಗೆ ಹೋಗ್ತೇವೆ. ಆದರೂ ಎಂಥ ಕೆಟ್ಟವರು ಯಾರು ಇಲ್ಲ ಇಲ್ಲಿ. ರಿಕ್ಷಾದವರು ಎಲ್ಲ ಒಳ್ಳೆಯವರೇ, ಯಾವ ಇದು ಇಲ್ಲ. ಇನ್ನೊಂದು ವಿಚಾರ ಅಂದರೆ, ಸಾಕಷ್ಟು ಅಪಪ್ರಚಾರಗಳ ಮೂಲಕ ರಾಜ್ಯದಲ್ಲಿರುವ ಹೆಣ್ಣು ಮಕ್ಕಳು ಯಾರೂ ಕೂಡ ಧರ್ಮಸ್ಥಳಕ್ಕೆ ಹೋಗಬೇಡಿ, ಧರ್ಮಸ್ಥಳ ಸೇಫ್ ಅಲ್ಲ ಅಂತ ಹೇಳ್ತಾರೆ. ರಾಜ್ಯದಲ್ಲಿರುವ ಹೆಣ್ಣು ಮಕ್ಕಳಿಗೆ ನೀವು ಕೂಡ ಒಬ್ಬ ಹೆಣ್ಣು ಮಗುವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದ್ದಾಳೆ ಅವಳು ಇಲ್ಲೇ 15 ವರ್ಷದಲ್ಲಿ ಧರ್ಮಸ್ಥಳ ಉಜಿರೆ ಕಾಲೇಜಲ್ಲೇ ಕಲ್ತವಳು, ಹೋದವರು ಬಂದವರು. ನಮಗೆ ಅಂಥ ಅನುಭವ ಎಂಥ ಆಗಲಿಲ್ಲ. ಮತ್ತು ಹೇಳುವವರು ಹೇಳ್ತಾರೆ, ಯಾಕೆ ಅಂತ ಹೇಳಿದರೆ ಹಿಂದೂ ಧರ್ಮ ಇದು ಹಿಂದೆ ಎಲ್ಲ ಕೈವಾಡ ಇರ್ತದೆ ಅಂತೆಲ್ಲ ಹೇಳ್ತಾರೆ. ಆ ರೀತಿ ನಮ್ಮ ದೇವಸ್ಥಾನ ಎಲ್ಲ ಹಾಳು ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ನಮಗೆ ಅಂಥ ಇದೇನಿಲ್ಲ. ನಾವು ತುಂಬ ಬೇಸರದಲ್ಲಿದ್ದೇವೆ ಎಲ್ಲ ಇಲ್ಲಿ ಧರ್ಮಸ್ಥಳದವರು. ಕ್ಷೇತ್ರಕ್ಕಿಂತ ಕೆಟ್ಟ ಹೆಸರು ಬರಬಾರ್ದು ಯಾರಿಗೂ ಅಂತ. ಹೌದು. ಹೊರಗಿನಿಂದ ಬರುವಂಥ ಹೆಣ್ಮಕ್ಳಿಗೆ ನೀವು ಒಂದು ಸಂದೇಶ ಕೊಡೋದಾದರೆ ಇಲ್ಲಿಯ ಸ್ಥಳೀಯ ಹೆಣ್ಣುಮಗಳಾಗಿ ಏನು ಹೇಳ್ತೀರಿ? ಹೊರಗಿನ ಬರುವ ಹೆಣ್ಣು ಮಕ್ಕಳಿಗೆ ಇಲ್ಲಿ ಏನು ಯಾವ ಧೈರ್ಯದಲ್ಲಿ ಬಂದು ಇಲ್ಲಿ ಇರ್ಬೋದು. ಯಾವ ಹೆದರಿಕೆ ಇಲ್ಲ, ಯಾವುದಿಲ್ಲ. ಭಯ ಪಡುವ ಅದಕ್ಕೆ ಅಗತ್ಯವೇ ಇಲ್ಲ. ಅಂಥ ಪರಿಸ್ಥಿತಿ ಇಲ್ಲ ಇಲ್ಲಿ. ನಾವು ಇಲ್ಲಿಂದ ನೇತ್ರಾವತಿಗೆ ಹೋಗಿ ಮನೆಗೆ ನಡೆದುಕೊಂಡು ಸಹ ಹೋಗ್ತೇವೆ ರಾತ್ರಿ ಸಮೇತ. ಆದರೆ ಯಾವ ಭಯ ಇಲ್ಲ, ಇದಿಲ್ಲ. ಸುಮ್ಮನೆ ಎಲ್ಲ ಅಪಪ್ರಚಾರ ಮಾಡುದು, ಕ್ಷೇತ್ರಕ್ಕೆ ಸುಳ್ಳು ಕೆಟ್ಟ ಹೆಸರು ತರಬೇಕು ಅಂತ ಮಾಡುದು ಅಷ್ಟೇ. ಅಂದ್ರೆ ಏನು ಅಪಪ್ರಚಾರಗಳಾಗ್ತಾ ಇದೆ ಧರ್ಮಸ್ಥಳದ ಬಗ್ಗೆ, ಅದು ಯಾವುದನ್ನು ಸಹ ನೀವು ಕಳೆದ 30 ವರ್ಷದಿಂದ ಇಲ್ಲಿ ನೋಡಿಲ್ಲ? ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಸುಮ್ಮನೆ. ಹಾಗೆಲ್ಲ ಆಗೋದಿದ್ರೆ ನಮ್ದು ನೋಡಿ, ಇಲ್ಲಿ ಜಾತ್ರೆಗಳೆಲ್ಲ ಆಗುವಾಗ ಲಕ್ಷದೀಪ 5 ದಿವಸ ನಡೀತದೆ, ಶಿವರಾತ್ರಿ ಆಗ್ತದೆ, ಪೇಟೆ ಫುಲ್ಲು ಜನ ಇರ್ತದೆ. ಏನಾದರೂ ಇಲ್ಲಿ ಒಂದು ಬೇಡದೇನಾದ್ರೂ ಆದದ್ದು ಎಲ್ಲ ಯಾವುದಲ್ಲಾದ್ರೂ ನೀವು ಕೇಳಿದ್ರ ಬಂದಿದ್ದ? ಇಲ್ಲಲ್ಲ, ಯಾವುದಕ್ಕೂ ಸಾಕ್ಷಿ ಇಲ್ಲ, ಮಾತಷ್ಟೇ ಕೇಳೋದು. ಅವರು ಅಪಪ್ರಚಾರ ಸಾಕ್ಷಿ ಇಲ್ಲ, ಸುಮ್ಮನೆ ಹೇಳುದನ್ನು ಮಾತ್ರ ಕೇಳುದಲ್ಲದ ಇಲ್ಲಿ ಯಾವುದು ನಡೆದಿಲ್ಲ. ಮತ್ತೆ ಸಾಕ್ಷಿಯಾಗಿ ಇರ್ತದೆ. ಈಗ ಸುಮ್ಮನೆ ಒಬ್ಬನಿಗೆ ಹೇಳುವವನಿಗೆ ಈಗ ನಡೆದಿದ್ರೆ ಇಲ್ಲಿ ಏನಾದ್ರೂ ನಿಮ್ಗೆ ನಾವು ಹೊಡೆದ್ರೆ ಅಲ್ಲ, ನಾವು ಅವರು ಹೊಡೆದದ್ದು ಸಾಕ್ಷಿ ಇರ್ತದೆ, ಇಲ್ಲಿ ಬರ್ತದೆ. ಇಲ್ಲ ಸುಮ್ಮನೆ ಬಂದು ನಾವು ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರಿಂದ ಅದಕ್ಕೆ ಸಾಕ್ಷಿ ಇಲ್ಲಿ ಇರ್ತದೆ. ಕಥೆ ಹೇಳುದು ಅಷ್ಟೇ.